ಈಗ ಪ್ರೇಮಶೇಖರ ಸರ್, ಈಗ ನಮಗೀಗ ಈ ಹೋರ್ಮುಜ್ ಅನ್ನೋ ಒಂದು ವಿಷಯ ಬಂದಾಗ ಸರ್, ಈ ಥರದ್ದು ಹೇಳಿದ ತಕ್ಷಣವೇ $120ಗೆ ಒಂದು ಬ್ಯಾರಲ್ ತೈಲ ಹೋಗ್ತಾ ಇದ್ದದ್ದು 95-96 ಏಕೈಕಿ ಕುಸಿಯುತ್ತೆ, 16% ಡ್ರಾಪ್ ಆಯಿತು, ಆಮೇಲೆ $90ಗೆ ಬಂದಿದೆ ಅಂತ ಅಂದ್ಕೊಳ್ಳೋಣ ಸರ್. ಭಾರತಕ್ಕೆ $90 ಕೂಡ ಒಳ್ಳೆ ಸುದ್ದಿ ಆಗಲ್ಲ. ಭಾರತಕ್ಕೆ ಏನೋ ಕಡಿಮೆ ಆಯಿತು ಅನ್ನೋದು ಬಿಟ್ಟರೆ 67-70ರಲ್ಲಿ ಇತ್ತಲ್ಲ, ಅಲ್ಲಿದ್ರೇ ಭಾರತದ ಎಕಾನಮಿಗೆ ಸದ್ಯಕ್ಕೆ ಅನುಕೂಲ ಇರೋಂಥ ವಿಚಾರ. ಹೊರಮುಜದಲ್ಲಿ ಏನೂ ಆಗದೇ ಇದ್ದರೆ ಮತ್ತೆ ಹಡಗನ್ನು ತಡಿತಾ ಇದ್ದಾರೆ, ಹಡಗನ್ನು ಬಿಡ್ತಾ ಇಲ್ಲ ಅನ್ನೋದಾದರೆ ಎಕಾನಮಿ ದೃಷ್ಟಿಯಿಂದ ಅಮೆರಿಕಕ್ಕೆ ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ. ಇದು ಓಕೆನಾ ಅಮೆರಿಕಕ್ಕೆ ನಿಜವಾಗ್ಲೂ ಕೂಡ? ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ನಾನು ಹೊರಮುಜ್ ಬಿಡಲ್ಲ ಅಂತ ಇರಾನ್ ಹೇಳ್ತು ಅಂದರೆ ಅದು ಓಕೆನಾ ಅಮೆರಿಕಕ್ಕೆ? ಅಥವಾ ಟ್ರಂಪ್ ಏನು ಬಯಸಿದ್ರು ಅದು ಸಿಕ್ಕಂತಾಯಿತು ಅಂತನಾ ಅಂತ? ಇಲ್ಲ, ಖಂಡಿತ ಓಕೆ ಅಲ್ಲ. ಇನ್ಫ್ಯಾಕ್ಟ್ ಫೆಬ್ರವರಿ 28ಕ್ಕೆ ಮೊದಲು ಹಾರ್ಮೋಸ್ ಅಲ್ಲಿ ಎಲ್ಲಾ ಹಡಗುಗಳು ಆರಾಮಾಗಿ ಓಡಾಡ್ಕೊಂಡಿದ್ವು. ಈ ಯುದ್ಧ ಆದ ನಂತರ, ಅಂದ್ರೆ ಈ ಟ್ರಂಪ್ ಈ ತರ ಯುದ್ಧ ಮಾಡಿ ಅನಂತರ ಸೀಸ್ ಫೈರ್ ಮಾಡ್ಕೊಂಡ್ಮೇಲೆ ಏನಾಯ್ತು, ಅಲ್ಲಿ ಇರಾನ್ಗೆ ಒಂದು ಟ್ಯಾಂಕರ್ಗೆ $2 ಮಿಲಿಯನ್ ಕೊಡಬೇಕಾಗಿದೆ, ಮತ್ತೆ ಇರಾನ್ ನಿಗಾದಲ್ಲೇ ಅಲ್ಲಿ ಟ್ಯಾಂಕರ್ಗಳು ಓಡಾಡಬೇಕಾಗಿದೆ ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಯ್ತಲ್ಲ. ಅಂದ್ರೆ ಅದು 20 ಫೆಬ್ರವರಿಗೆ ಇದ್ದದಕ್ಕಿಂತ ಬಹಳ ಕೆಟ್ಟ ಸ್ಥಿತಿಗೆ ಟ್ರಂಪ್ ತಂದು ನಿಲ್ಲಿಸಿದ್ರು ಅಂತ ಇಡೀ ಪ್ರಪಂಚ ಟ್ರಂಪ್ನ ಬ್ಲೇಮ್ ಮಾಡ್ತದೆ. ಖಂಡಿತ ಬ್ಲೇಮ್ ಮಾಡೋದಲ್ಲ, ಇಟ್ ಅಬ್ಯೂಸ್ ಏಮ್. ಹೀಗಾಗಿ ಟ್ರಂಪ್ ಬಹುಶಃ ಅದನ್ನ ಹಿ ವಾಂಟ್ ಅಕ್ಸೆಪ್ಟ್ ಇಟ್, ಆಯ್ತಾ? ಹೀಗಾಗಿ ಆದ್ರೆ ಇಲ್ಲಿ ನಾವು ಮತ್ತೆ ಏನನ್ನ ಟ್ರಂಪ್ ಮುಂದಿನ ದಾರಿ ಏನಿರ್ಬೋದು ಹಾಗಿದ್ರೆ ಇದನ್ನ ನಾವು ನೋಡುವ. ನಮ್ಮ ಇಕಾನಮಿ ಬಗ್ಗೆ ನೀವು ಕೇಳ್ತಾ ಇದ್ರಿ, ಹೌದು ನಿಜ. ಇನ್ಫ್ಯಾಕ್ಟ್ ಆದ್ರೆ ನಮಗೆ ಇದು ತೊಂದರೆ ಆಗ್ತದೆ. 50% ಹೌದು, 50% ಇಲ್ಲ. ಯಾಕಂದ್ರೆ ನಾವು 45% ನಮ್ಮ ಆಯಿಲ್ ತಗೋತಾ ಇರೋದು ರಷ್ಯಾದಿಂದ. ರಷ್ಯಾ ಈಗಲೂ ಕನ್ಸೆಷನ್ ರೇಟ್ ನಲ್ಲೇ ನಮಗೆ ಕೊಡ್ತಾ ಇರೋದು. ರಷ್ಯಾದಿಂದ ಬರೋ ಆಯಿಲ್ ಅಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ. 28 ಫೆಬ್ರವರಿಗೂ ಮೊದಲು ಏನ್ ಕೊಡ್ತಿದ್ವು ರಷ್ಯಾಗೆ ಅಷ್ಟೇನೆ ಕೊಡ್ತಾ ಇದ್ದೀವಿ ನಾವು. ಕುವೈತ್ ಇಂದ ದೆನ್ ಇದರಿಂದ ದೋಹಾ, ಅಲ್ಲಿಂದ ನಾವ್ ಏನ್ ತಗೋತಾ ಇದ್ವೋ ಅಲ್ಲಿಗೆ ಮಾತ್ರ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿದೆ, ಆಯ್ತಾ? ಸೊ ಹೀಗಾಗಿ ಏನಾಗಿದೆ, ಇದು ನಮಗೆ ಅತಿಯಾದ ತೊಂದರೆ ಏನೂ ಆಗೋದಿಲ್ಲ ನಮಗೆ. ಬಟ್ ವಿ ಹ್ಯಾವ್ ಟು ಪೇ ಎಕ್ಸ್ಟ್ರಾ ಫಾರ್ ವಾಟ್ ಎವರ್ ಯು ಆರ್ ಬೈಯಿಂಗ್ ಫ್ರಮ್ ದ ಗಲ್ಫ್ ಸ್ಟೇಟ್ಸ್. ಓಕೆ, ಬಟ್ ಇಟ್ ಇಸ್ ನಾಟ್ ಮಚ್, ದಟ್ ಇಸ್ ಓಕೆ. ಸೊ ಆದ್ರೆ ಟ್ರಂಪ್ ಇನ್ ಮುಂದೆ ಏನ್ ಮಾಡಬಹುದು? ಇನ್ಫ್ಯಾಕ್ಟ್ ಟ್ರಂಪ್ ಬೀಯಿಂಗ್ ಟ್ರಂಪ್, ಆತ ಈ ಒಂದು ಸಿಚುವೇಶನ್ ಅನ್ನ ತಾನು ಇಷ್ಟವನ್ನ ಹಾಳು ಮಾಡಿ ಹೋಗ್ತಾ ಇದ್ದೀನಿ ಅನ್ನೋದನ್ನ ಖಂಡಿತ ಮನುಷ್ಯ ಒಪ್ಕೊಳ್ಳೋದಿಲ್ಲ. ಆತ ಹುಚ್ಚನೇ ಸರಿ, ಈಗ ಒಂದು ಹುಚ್ಚಾಟವೇ ಆಗಲಿ, ಹಿ ವಿಲ್ ಗೋ ಫಾರ್ ಸಮ್ ಬಿಗ್ ಮೂವ್, ದಟ್ ಇಸ್ ಫಾರ್ ಶೋರ್. ಹೀಗಾಗಿ ಸೀಸ್ ಫೈರ್ ಸಹ ಅದು ಆ ಮೊದಲನೇ ದಿನದಿಂದ ವೈಲೇಟ್ ಆಗ್ತಾ ಇರೋದು ನಾವು ನೋಡ್ತಾನೆ ಇದ್ದೀವಿ. ಹೀಗಾಗಿ ಇನ್ನು ಸ್ವಲ್ಪ ತಾನು ನಾನು ಆಗ್ಲೇ ಹೇಳಿದ ರೀತಿ ಈ ದಾರಿಲಿ ಹೋಗೋದಕ್ಕಾಗಲಿಲ್ಲ, ಅವ್ರದ್ದು ಪವರ್ ಪ್ಲಾಂಟ್ ಅಲ್ಲಿ ಡಿಸ್ಟ್ರಾಯ್ ಮಾಡೋದಕ್ಕೆ, ಆಯ್ತಾ? ಇನ್ನೊಂದು ದಾರಿ ಆತ ಹುಡುಕೊಂಡು ಟೈಮ್ ತಗೊಂಡಿದ್ದಾನೆ. ತಗೊಂಡು ಆಕ್ಚುಲಿ ಹಿ ವಿಲ್ ಫ್ರಮ್ ಎ ಡಿಫರೆಂಟ್ ಡೈರೆಕ್ಷನ್ ಹಿ ವಿಲ್ ಹಿಟ್ ಇರಾನ್ ವೆರಿ ಬ್ಯಾಡ್ಲಿ, ಶೂರ್. ಎಸ್, ಆಲ್ರೆಡಿ ಡಿಕ್ಲೇರ್ಡ್ ದಟ್. ಸರ್, ಇದ್ರ ಮಧ್ಯದಲ್ಲಿ ನಾರ್ತ್ ಕೊರಿಯಾ ಜಪಾನ್ ಮೇಲೆ ಒಂದು ಕ್ಷಿಪಣಿಯನ್ನು ಹಾರಿಸಿದೆ. ಅದು ಸಮುದ್ರದಲ್ಲಿ ಜಪಾನ್ ಇಂಟರ್ಸೆಪ್ಟರ್ಸ್ ಅದನ್ನ ಹೊಡೆದು ಹಾಕಿವೆ ಅಂತ ಒಂದು ವಿಷಯ ನಾನು ಕೇಳ್ಪಟ್ಟೆ ಸರ್. ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಅಮೆರಿಕ ಸೈನಿಕರು ಜಪಾನ್ನಲ್ಲಿ ಇದ್ದಾರೆ ಅಂತ ಹೇಳಿ ಟ್ರಂಪ್ 106 ಬಾರಿ ಹೇಳಿದ್ದಾರೆ. 45,000 50,000 ಸೈನಿಕರು ಅಂತ ಒಂದು ಕಡೆ ಹೇಳಿದ ಮೇಲೆ, ಇರಾನ್ನ ಮೇಲೆ ಅಮೆರಿಕದ ಸೈನಿಕರು ಹೋರಾಡುವಾಗ ಜರ್ಜರಿತರಾಗಿದ್ದಾರೆ, ಇದು ನನಗೆ ಸಕಾಲ ಅಂತ ಇದೇ ಕಿಮ್ ಜಾನ್ ಉನ್ ಜಪಾನ್ ಮೇಲೆ ಈ ಅಟ್ಯಾಕ್ಗೆ ಮುಂದಾಗಿರೋದಾ? ಸೌತ್ ಕೊರಿಯಾ ಕೂಡ ಒಂದು ಭಯದಲ್ಲಿದೆ ಸದ್ಯಕ್ಕೆ. ಇದೇನು ಸರ್ ಕತೆ? ಕಿಮ್ ಜಾನ್ ಉನ್ ಕಥೆ ಏನಿಲ್ಲಿ? ಇವ್ರು ಯಾಕೆ ಇದೀಗ ಎಂಟ್ರಿ ಆಗಿರೋದು ಈ ಒಂದು ಯುದ್ಧಕ್ಕೆ ಅಂತ? ಅಂದ್ರೆ ಇರಾನ್ಗೆ ಅಂತಲ್ಲ, ಜಪಾನ್ ಮೇಲೆ ಯಾಕೆ ಅಂತ? ಆಕ್ಚುಲಿ ಈ ಕಿಮ್ ಮಾಡಿರೋ ಈ ಇದಂಥದ್ದು ಮಿಸೈಲ್ ಬಗ್ಗೆ ನಂಗೇನು ಇನ್ನೂ ಗೊತ್ತಾಗಿಲ್ಲ ನನಗೆ. ನೀವು ಅದು ಹೇಳಿದ್ರಿ, ಥ್ಯಾಂಕ್ ಯು ಫಾರ್ ದಟ್ ಇನ್ಫಾರ್ಮೇಶನ್. ಆದ್ರೆ ಒಟ್ಟಾರೆಯಾಗಿ ನಾರ್ತ್ ಕೊರಿಯಾದ್ದು ಆ ಒಂದು ಪಾಲಿಸಿ ಇದೆಯಲ್ಲ, ನೀತಿ, ಅದನ್ನ ಖಂಡಿತ ಈ ಸಮಯದಲ್ಲಿ ನೀವು ಹೇಳಿದ ರೀತಿ ಅಮೆರಿಕ ಅಲ್ಲಿ ವೆಸ್ಟ್ ಏಷ್ಯಾದಲ್ಲಿ ಸಿಕ್ಕಾಕೊಂಡಿರುವಾಗ ಮತ್ತೆ ಸೌತ್ ಕೊರಿಯಾದಲ್ಲಿ ಇದ್ದಂತ ಥಾಡ್ ಅದನ್ನ ಅಮೆರಿಕ ಅಲ್ಲಿ ವೆಸ್ಟ್ ಏಷ್ಯಾಗೆ ತಗೊಂಡೋಗ್ತಾ ಇದೆ. ಹೀಗೆ ನಾರ್ತ್ ಕೊರಿಯಾಗೆ ಇದು ಒಳ್ಳೆ ಅವಕಾಶ ಸೌತ್ ಕೊರಿಯಾನ ಅಟ್ಲೀಸ್ಟ್ ಬೆದರಿಸೋದಕ್ಕೆ, ಅಂದ್ರೆ ಕನ್ಸೆಷನ್ ಪಡ್ಕೊಳ್ಳೋದಕ್ಕೆ ಯಾವುದೇ ವಿಷಯದಲ್ಲಿ ಕಿಮ್ ಅನ್ಕೊಳ್ಳೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಆದ್ರೆ ಜಪಾನ್ ವಿಷಯದಲ್ಲಿ ಆ ರೀತಿ ಬಹುಶಃ ಆತ ಯೋಚನೆ ಮಾಡೋದಕ್ಕೆ ಹೋದ್ರೆ ಆತ ತಪ್ಪು ದಾರಿಯಲ್ಲಿ ಹೋಗ್ತದೆ ಅಂತ ಹೇಳ್ಬೋದು. ಜಪಾನಿಂದ ಓಕೆ, ಥರ್ಡ್ ಮಿಷನ್ ಅಷ್ಟೇ ಅಮೆರಿಕನ್ಸ್ ಸೌತ್ ಕೊರಿಯಾ ತೆಗೆದಿದ್ದಾರೆ. ಆದ್ರೆ ಅಮೆರಿಕನ್ ಸೋಲ್ಜರ್ಸ್ ಬೇರೆ ಇನ್ನೆಲ್ಲಾ ವೆಪನ್ಸ್ ಸೌತ್ ಕೊರಿಯಾದಲ್ಲಿ ಹಾಗೆಯೇ ಜಪಾನ್ ಅಲ್ಲಿ ಒಕಿನಾವಾದಲ್ಲಿ ಎಲ್ಲ
ಎಲ್ಲದರಲ್ಲೂ ಆ ಕಡೆ ಇದೆ. ಥರ್ಡ್ ಬಂದದ್ದೇ 2017. ಆಯ್ತಾ, 17ಗೂ ಮೊದಲು ಏನೇನಿತ್ತು ಅದೆಲ್ಲವೂ ಇನ್ನು ಹಾಗೇನೇ ಇದೆ, ಜಪಾನಲ್ಲೂ ಇದೆ. ಹೀಗಾಗಿ ಮತ್ತೆ ಇದು ಕಿಮ್ ಏನಾದ್ರೂ ಈ ಚಾನ್ಸ್ ಉಪಯೋಗಿಸ್ಕೊಂಡು ಅದೇ ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತಾರಲ್ಲ, ಆ ರೀತಿ ಏನಾದ್ರು ಮಾಡೋದಕ್ಕೆ ಹೋದ್ರೆ ಐ ಥಿಂಕ್ ಹಿ ವಿಲ್ ಫೇಲ್. ಆದ್ರೆ ಆತನು ಹುಚ್ಚನೆ ನೋಡಿ. ಹೀಗಾಗಿ ಆತ ತಾನು ಫೇಲ್ ಆಗ್ತೀನಿ ಅಂತ ಗೊತ್ತಾದಾಗ ಆತ ಏನು ನ್ಯೂಕ್ಲಿಯರ್ ಟ್ರಿಗರ್ಗೆ ಕೈ ಹಾಕಿದ್ರೆ ದಟ್ ವಿಲ್ ಬಿ ಎ ವೆರಿ ವೆರಿ ಸೀರಿಯಸ್, ಐ ಮೀನ್ ಆಕ್ಚುಲಿ ಕ್ಯಾಟಾಸ್ಟ್ರೋಫಿಕ್ ಮೂಮೆಂಟ್ ಫಾರ್ ದ ವರ್ಲ್ಡ್. ಹೀಗಾಗಿ ಕಿಮ್ನ ಹೇಗಾದ್ರೂ ಮಾಡಿ ಯಾವುದೇ ವಿಧದಲ್ಲಿ ಮಾಡಿ ಇಲ್ಲಿ ಎಂಟರ್ ಆಗದೆ ಇದ್ದಾಗ ನೋಡ್ಕೊಳ್ಳೋದು ಅಮೆರಿಕ, ಜಪಾನ್, ಸೌತ್ ಕೊರಿಯಾ ಎಲ್ಲದರ ಜವಾಬ್ದಾರಿ ಆಗಿರ್ತದೆ. ಈಸ್ ಅನದರ್ ಮ್ಯಾಡ್ ಫೆಲೋ. ಟ್ರಂಪ್ಗಿಂತ ಸ್ವಲ್ಪ ಜಾಸ್ತಿನೇ. ವೈಟ್ ಹೌಸ್ ಅಲ್ಲಿ ಕಿಮ್ ಏನಾದ್ರು ಇದ್ದಿದ್ರೆ ಅವತ್ತು ಇರಾನ್ ಮೇಲೆ ಫುಲ್ ಬಾಂಬ್ ಹಾಕ್ಬಿಡ್ತಿದ್ದ. 1,40,40,00,000 ಜನ ಹೋಗ್ಬಿಡ್ತಿದ್ರು. ಫೈನ್ ಫೈನ್, ಮತ್ತಷ್ಟು ಮಾತಾಡ್ತೀನಿ ಒಂದೇ ಒಂದು ಬ್ರೇಕ್.